ಮೈಕ್ರೋ ಫೈನಾನ್ಸ್ ಬಗ್ಗೆ ಈಗಾಗಲೇ 2 ಸುತ್ತಿನ ಸಭೆಗಳು ನಡೆದಿದ್ದಾವೆ ಸರ್ಕಾರದ ಮಟ್ಟದಲ್ಲಿ, ಒಂದು ACS ಸೋಮರವರ ಮಟ್ಟದಲ್ಲಿ, ಹಾಗೆ ಜೊತೆಗೆ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿಯೂ ಕೂಡ ಒಂದು ಸಭೆ ಆಗಿದೆ. ಈಗ ಅದರ ಬಗ್ಗೆ ಕೆಲವೊಂದು ಗೈಡ್ಲೈನ್ಗಳನ್ನು, ಕೆಲವೊಂದು ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಅದನ್ನು ಅನುಷ್ಠಾನಕ್ಕೆ ತರಲಾಗ್ತದೆ. ಬೆಂಗಳೂರು ನಗರದಲ್ಲಿ ಯಾವುದೇ ರೀತಿಯ ಪ್ರಕರಣಗಳು ದಾಖಲಾಗಿಲ್ಲ, ಬಟ್ ರಾಜ್ಯದ ಬೇರೆ ಭಾಗಗಳಲ್ಲಿ ದಾಖಲಾಗಿರೋದ್ರಿಂದ ನಾವು ಕೂಡ ಇಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಇದರ ಬಗ್ಗೆ ಎಚ್ಚರ ವಹಿಸಲಿಕ್ಕೆ ಮತ್ತು ಆ ರೀತಿಯ ಏನಾದರೂ ಒಂದು ಘಟನೆ ಅಥವಾ ಪ್ರಕರಣ ಗಮನಕ್ಕೆ ಬಂದರೆ ಅಥವಾ ಯಾರಾದರೂ ಈ ರೀತಿ ದೂರನ್ನ ಕೊಟ್ಟರೆ ಅಥವಾ ಪೊಲೀಸ್ ಠಾಣೆಯನ್ನು ಅಥವಾ 112 ಅನ್ನು ಸಂಪರ್ಕಿಸಿದರೆ ಅವರಿಗೆ ಸೂಕ್ತ ಸ್ಪಂದನೆಯನ್ನು ಮಾಡಲಿಕ್ಕೆ ಈಗ ನಾವು ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಮೀಟರ್ ಬಡ್ಡಿ ಬಗ್ಗೆ ಈಗಾಗಲೇ ನಾವು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ಎಲ್ಲೆಲ್ಲಿ ದೂರುಗಳು ಬರ್ತಾ ಇದ್ದೇವೆ ಅಂಥ ಕಡೆಗಳಲ್ಲಿ, ಬಟ್ ಅದರಲ್ಲಿ ನಾವು ಕೋಆಪರೇಟಿವ್ ಸೊಸೈಟಿಯೊಂದಿಗೆ ಸೇರಿಕೊಂಡು ಮಾಡಬೇಕಾಗ್ತದೆ. ಆ ರೀತಿಯ ಸಾಕಷ್ಟು ಪ್ರಕರಣಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಮೀಟರ್ ಬಡ್ಡಿಯೂ ಕೂಡ ಬಗ್ಗೆ ಯಾರಾದರೂ ಆ ರೀತಿ ಅವರಿಗೆ ಮೋಸ ಆಗಿದ್ರೆ ಅಥವಾ ಸಮಸ್ಯೆ ಆಗಿದ್ರೆ ಪೊಲೀಸರನ್ನು ಸಂಪರ್ಕಿಸಬಹುದು.